brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಕೃತ್ಯದ ವಿಡಿಯೋನ ಸಹ ಮಾಡ್ಕೊಂಡಿದ್ದಾನೆ. ಇದು ಲೈಂಗಿಕ ಹಗರಣವಲ್ಲ, ಸಾಮೂಹಿಕ ಅತ್ಯಾಚಾರ ಅಂತ ರಾಹುಲ್ ಗಾಂಧಿ ಶಿವಮೊಗ್ಗದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃತ್ಯದ ವಿಡಿಯೋನ ಕೂಡ ಮಾಡ್ಕೊಂಡಿದ್ದಾನೆ. ಇದು ಲೈಂಗಿಕ ಹಗರಣ ಅಲ್ಲ, ಸಾಮೂಹಿಕ ಅತ್ಯಾಚಾರ ಅಂತ ರಾಹುಲ್ ಗಾಂಧಿ ಶಿವಮೊಗ್ಗದ ಸಮಾವೇಶದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಅತ್ಯಾಚಾರಿಯ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ಗೆ ವೋಟ್ ಹಾಕಿದ್ರೆ ನನಗೆ ಮತ ಕೊಟ್ಟಂತೆ ಅಂತ ಹೇಳಿದ್ರು. ಬಿಜೆಪಿ ನಾಯಕರಿಗೆ ಪ್ರಜ್ವಲ್ ಅತ್ಯಾಚಾರಿ ಅನ್ನೋದು ಗೊತ್ತಿತ್ತು, ಆದ್ರೂ ಕೂಡ ಇವರು ಟಿಕೆಟ್ ಕೊಟ್ಟಿದ್ರು. ಸಾಮೂಹಿಕ ಅತ್ಯಾಚಾರಿಯನ್ನ ಸಮರ್ಥಿಸಿಕೊಳ್ಳುವಂಥದ್ದು ಕೂಡ ಆಗಿದೆ. ಇದು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವಾಗ್ದಾಳಿ ನಡೆಸಿದಂತ ರೀತಿ. प्रज्वल रवन्ना 400 महिलाओं का रेप करता है. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. प्रज्वल रवन्ना 400 महिलाओं का रेप करता है, वीडियो बनाता है. ये सेक्स स्कैंडल नहीं है, इसको मैस रेप कहा जाता है. प्रज्वल रवन्ना 400 महिलाओं का रेप करता है. प्रज्वल रवन्ना 400 महिलाओं का रेप करता है, वीडियो बनाता है. ये सेक्स स्कैंडल नहीं है, इसको मैस रेप कहा जाता है. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे. हिंदुस्तान के प्रधानमंत्री ने हिंदुस्तान की हर महिला का अपमान किया है. ಇನ್ನು ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ವೈರಲ್ನ ಸೂತ್ರಧಾರಿಯ ಸುಳಿವು ಪತ್ತೆ ಆಗ್ತಾ ಇದೆ. ಯಾರು ಈ ವಿಡಿಯೋನ ಮೊದಲಿಗೆ ವಾಟ್ಸ್ಆ್ಯಪ್ಗೆ ಫಸ್ಟ್ ಟೈಮ್ ಯಾರು ಅದನ್ನ ಅಪ್ಲೋಡ್ ಮಾಡಿದ್ರು ಅಥವಾ ಸೆಂಡ್ ಮಾಡಿದ್ರು, ಸೊ ಅದರ ಜಾಡನ್ನ ಹಿಡಿದಿರುವಂತ ಈಗ SITಗೆ ವಿಡಿಯೋಗಳ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದಂತ ವ್ಯಕ್ತಿಯ ಸುಳಿವು ಸಿಕ್ಕಿದೆ. ಮೊದಲು ಯಾರು ವಾಟ್ಸ್ಆ್ಯಪ್ಗೆ ಆ ಕಾಪಿಯನ್ನ ಹಾಕಿದ್ರು, ಅಶ್ಲೀಲ ವಿಡಿಯೋಗಳ ವಾಟ್ಸ್ಆ್ಯಪ್ಗೆ ಹಾಕಿದ್ದು ಶ್ರೇಯಸ್ ಶಿಷ್ಯ ಅನ್ನೋ ಒಂದಷ್ಟು ಸುಳಿವು ಸಿಗ್ತಾ ಇದೆ. ಈ ಹಿಂದೆ ಪ್ರಜ್ವಲ್ ಕಾರು ಚಾಲಕ ಆಗಿದ್ದ ಕಾರ್ತಿಕ್, ಆತ ವಾಟ್ಸ್ಆ್ಯಪ್ ಮೂಲಕ ಮೆಸೇಜ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಲಭ್ಯ ಆಗಿದೆ. ಕಾಂಗ್ರೆಸ್ ಮುಖಂಡನಿಗೆ ವಾಟ್ಸ್ಆ್ಯಪ್ನಲ್ಲಿ ವಿಡಿಯೋ ಕಳಿಸಿದ್ದಂತ ಕಾರ್ತಿಕ್, ಸ್ವತಃ ಕಾರ್ತಿಕ್ ನಂಬರ್ನಿಂದ ಕಾಂಗ್ರೆಸ್ ಮುಖಂಡನಿಗೆ ಮೆಸೇಜ್ ಹೋಗಿರುವಂತ ಸುಳಿವು ಸಿಕ್ಕಿದೆ. ಕೆಲ ವಿಡಿಯೋಗಳನ್ನ ಕಳಿಸಿದ್ದಂತ ಮಾಜಿ ಕಾರು ಚಾಲಕ. ಸೊ ಈ ವಿಚಾರ ಈಗ ಈ ಒಂದು ವಾಟ್ಸ್ಆ್ಯಪ್ ಇದಕ್ಕೆ ವಿಡಿಯೋ ಕಳಿಸಿರುವಂಥದ್ದೇನಿದೆ, ಇದು ಈಗ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ವೈರಲ್ನ ಸೂತ್ರಧಾರಿ ಯಾರು ಅನ್ನೋದು, ವಿಡಿಯೋಗಳ ಸಾಮಾಜಿಕ ಜಾಲತಾಣಕ್ಕೆ ಯಾರು ಹಾಕಿದರು, ಯಾಕಂದರೆ ಮಹಿಳಾ ಆಯೋಗ ಕೂಡ ಇದರ ಬಗ್ಗೆ ಅಲ್ಲಿ ದೂರನ್ನು ಸಲ್ಲಿಸಿತ್ತು. ಒಂದು ವಿಡಿಯೋ ಮಾಡ್ಕೊಂಡಿರೋದು, ಇನ್ನೊಂದು ಅದನ್ನು ಶೇರ್ ಮಾಡಿರೋದು. ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಇದೀಗ ಈ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರು, ಅಂದರೆ ಸೋಷಿಯಲ್ ಮೀಡಿಯಾಗೆ ವಾಟ್ಸ್ಆ್ಯಪ್ಗೆ ಕಳಿಸಿದಂಥ ವಿಚಾರ ಭಾಳ ಪ್ರಶ್ನೆಗೆ ಕಾರಣವಾಗಿತ್ತು. ಯಾರು ಇದನ್ನು ಶೇರ್ ಮಾಡಿದ್ರು ಅನ್ನೋ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಸುಳಿವು ಸಿಗ್ತಾ ಇದೆ ಅಂತ ರಾಚಪ್ಪ?
ಅವಿನಾಶ್, ಪ್ರಜ್ವಲ್ ರೇವಣ್ಣರವರ ಮೊಬೈಲ್ನಲ್ಲಿದ್ದಂತಹ ಇಷ್ಟು ದೃಶ್ಯಗಳು ಹೊರ ಬಂದಿದ್ದು ಹೇಗೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರು ನಿನ್ನೆ ಒಂದು ವಿಡಿಯೋ ಮೂಲಕ ಮಾಡಿದ್ರು. ಅದಾದ ನಂತರದಲ್ಲಿ ದೇವರಾಜೇಗೌಡರ ಮೇಲೂ ಕೂಡ ಅವರು ಬೊಟ್ಟನ್ನು ಮಾಡಿ ತೋರಿಸಿದ್ರು. ಅಂದರೆ ಈ ರೀತಿಯಾಗಿ ಪೆನ್ ಡ್ರೈವನ್ನು ನಾವು ಅವರಿಗೆ ಮಾತ್ರ ಕೊಟ್ಟಿದ್ದೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈ ಎಲ್ಲ ವಿಡಿಯೋವನ್ನು ಕಾರ್ತಿಕ್ ಗೌಡನೇ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರಗಳು. ಯಾಕಂತಂದ್ರೆ ಕಾರ್ತಿಕ್ ಗೌಡ ಶ್ರೇಯಸ್ ಪಟೇಲ್ ಅನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಏನಿದ್ದಾರೆ ಅವರ ಆಪ್ತರಿಗೆ ಕಾರ್ತಿಕ್ ಗೌಡ ಈ ರೀತಿಯಾಗಿ ಒಂದಿಷ್ಟು ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದೇ ಒಂದು ನಿಟ್ಟಿನಲ್ಲಿ ಮಹಿಳೆಯರ ಮಾನಹಾನಿ ಮಾಡಿದಂತಹ ಪ್ರಕರಣ ಕೂಡ ಇವರ ಮೇಲೆ ದಾಖಲಾಗಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಅಂದ್ರೆ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಅಷ್ಟು ವಿಡಿಯೋಗಳನ್ನು ತೆಗೆದುಕೊಂಡು ಪೆನ್ ಡ್ರೈವ್ ಮೂಲಕ ದೇವರಾಜೇಗೌಡರಿಗೆ ನೀಡಿದ್ರೂ ಕೂಡ ಆ ವಿಡಿಯೋಗಳು ಹೊರ ಬಂದಿದ್ದು ಹೇಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ಕೊಂಡಿದ್ದು. ಅದೇ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಕಾರ್ತಿಕ್ ಗೌಡ ಶ್ರೇಯಸ್ ಏನಿದ್ದಾರೆ ಅವರಿಗೆ ಆಪ್ತರಾಗಿರುವಂತವರಿಗೆ ಈ ವಿಡಿಯೋವನ್ನ ಕಳಿಸಿ ಇದನ್ನ ಚುನಾವಣಾ ವಿಚಾರದಲ್ಲಿ ಬಳಸ್ಕೊಳ್ಳುವಂತಹ ಏನಾದ್ರೂ ತಂತ್ರವನ್ನ ಹೆಣೆದಿದ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ SIT ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಯಾರು ರಿಲೀಸ್ ಮಾಡಿದ್ದು ಅನ್ನುವಂಥ ಸಂಬಂಧಪಟ್ಟಂತೆಯೂ ಕೂಡ ಈಗ ತನಿಖೆಗೆ ಇಳಿದಿರುವಂಥದ್ದು. ಅವಿನಾಶ್, ಓಕೆ, ಜೊತೆಗೆ ಈ ನಂಬರ್ಗಳ ವಿಚಾರ ಅಂದ್ರೆ ಈ ನಂಬರ್ನಿಂದ ಇದಕ್ಕೆ ಏನು ಸೆಂಡ್ ಆಗಿದೆ ಅನ್ನೋ ವಿಚಾರ ಅದೆಲ್ಲ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆಯಾ ಈಗ ಅದರ ಮೂಲಕ, ಅಂದ್ರೆ ಅದರ ಒಂದು ಆಧಾರದ ಮೇಲೆ ಈ ಒಂದು ಸುಳಿವು ಸಿಕ್ಕಿರೋದಾ ಅಂತ, ಅಂದ್ರೆ ಸ್ಕ್ರೀನ್ ಶಾಟ್ಗಳಿರ್ಬೋದು, ಎಲ್ಲಿಂದ ಎಲ್ಲಿಗೆ ಯಾರ್ಯಾರಿಗೆಲ್ಲ ಶೇರ್ ಆಯಿತು ಹಾಗೆ. ಅವಿನಾಶ್ ಎಕ್ಸಾಕ್ಟ್ಲಿ ಅಂದ್ರೆ ಕಾರ್ತಿಕ್ ಗೌಡ ನಂಬರ್ ಏನಿದೆ, ಕಾರ್ತಿಕ್ ಗೌಡ ನಂಬರಿಂದ ಶ್ರೇಯಸ್ನ ಶಿಷ್ಯ ಏನಿದ್ದಾರೆ ಅವರಿಗೆ ಈ ರೀತಿಯಾಗಿ ವಿಡಿಯೋ ಹೋಗಿದೆ ಅನ್ನುವಂಥ ಒಂದಿಷ್ಟು ಸ್ಕ್ರೀನ್ ಶಾಟ್ಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ವಾಟ್ಸಪ್ನ ಮೂಲಕ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಎಕ್ಸಾಕ್ಟ್ ಆಗಿ ಯಾರು ವಿಡಿಯೋವನ್ನ ಶೇರ್ ಮಾಡಿದ್ರು ಅನ್ನುವಂಥದ್ದು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗಿದ್ದಿದ್ರು ಕೂಡ ಅಂದ್ರೆ ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಸ್ಕ್ರೀನ್ ಶಾಟ್ಗಳೇನಿದೆ ಆ ಒಂದು ಸ್ಕ್ರೀನ್ ಶಾಟ್ಗಳು ಇದಕ್ಕೆ ಪೂರಕವಾದಂತಹ ಒಂದಿಷ್ಟು ಅಂಶಗಳನ್ನು ಕೂಡ ನೀಡ್ತಾ ಇದ್ದಾವೆ. ಅಂದ್ರೆ ಕಾರ್ತಿಕ್ ಅವರು ಈ ರೀತಿಯಾಗಿ ಶ್ರೇಯಸ್ನ ಶಿಷ್ಯರಿಗೆ ಈ ಒಂದು ಮೆಸೇಜ್ ಅನ್ನ ಕಳಿಸಿದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗ ಅಂದ್ರೆ ಹಾಸನ ಆಗಿರಬಹುದು ಬೇರೆ ಬೇರೆ ಭಾಗದಲ್ಲೂ ಕೂಡ ಆ ಸ್ಕ್ರೀನ್ ಶಾಟ್ಗಳು ಕೂಡ ಲಭ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ವಿಡಿಯೋ ಅಂದ್ರೆ ರಿಲೀಸ್ ಆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ. ಅಂದ್ರೆ ಈ ರೀತಿಯಾಗಿ ವಿಡಿಯೋವನ್ನ ಲೀಕ್ ಮಾಡುವಂಥದ್ದು ಪೂರ್ವ ನಿಯೋಜಿತ ತಂತ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಒಂದು ತಂತ್ರವನ್ನ ಮಾಡಿ ಆ ಒಂದು ವಿಡಿಯೋವನ್ನ ತೆಗೆದುಕೊಂಡು ಅದನ್ನ ಚುನಾವಣಾ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂತಹ ಏನಾದ್ರು ತಂತ್ರ ಆಗಿತ್ತ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಒಂದು ವೇಳೆ ಆ ಶ್ರೇಷ್ಠ ಶಿಷ್ಯ ಏನಾದ್ರೂ ಈ ರೀತಿಯಾಗಿ ವಿಡಿಯೋವನ್ನ ವಾಟ್ಸ್ಆಪ್ ಮೂಲಕ ಹರಿಬಿಟ್ಟಿದ್ದೆ ಆದ್ರೆ ಇದು ಖಂಡಿತವಾಗಲೂ ಕೂಡ ಚುನಾವಣಾ ತಂತ್ರಕ್ಕೆ ಹೆಣೆದಿರುವಂತಹ ಬಲೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗತ್ತೆ. ಅವಿನಾಶ್, ಧನ್ಯವಾದ ರಚಪ್ಪ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.